ಏನ್ ಗುರು ನಂದಿಲ್ ತೋಣ ಬಂದಿದ್ಯಾ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಜಾಕಿಂಗ್ ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೋಗ್ತಾ ಇರೋದು ನಂದಿಲ್ಸ್ಗೆ ಗುರು. ಇವಾಗ ಸದ್ಯಕ್ಕೆ ಸದಾಶಿವನಗರ ಸಾಂಕಿ ಲೇಕ್ ಹತ್ರ ಇದ್ದೇವೆ. ಸ್ವಲ್ಪ ಲೇಟ್ ಆಯಿತು, ಆದರೂ ಬೇಜಾರಿಲ್ಲ, ಹೋಗೋದು ಕನ್ಫರ್ಮ್ ಆಯಿತು. ಇವತ್ತು ನಮ್ಮ ಹುಡುಗನ ಗಾಡಿ ರೆಡ್ ಬುಲಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಮಸ್ತಾಗಿರುತ್ತೆ, ಫುಲ್ ವಿಡಿಯೋ ನೋಡಿ ಸಾಕು. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ನೋಡೋಣಂತೆ ನಾವು ಟ್ರೈ ಮಾಡ್ತೀವಿ ಬೇರೆ ಮಾಡೋಕ್ಕೆ. ಓಕೆ. ಬೆಳಿಗ್ಗೆ 5:30 ಆಗ್ತೈತೆ ಗುರು. ಸಿಗ್ನಲ್ ಬೇರೆ ಫಾಲೋ. ಹೊಡೇರಿ. ನಮ್ಮ ನಂದಿ ಹಿಲ್ಸ್ ಹೆಂಗಂದರೆ ಬೆಂಗಳೂರಲ್ಲಿರೋರಿಗೆಲ್ರಿಗೂ ಫುಲ್ ಪರ್ಫೆಕ್ಟಾಗಿ ಪ್ಲ್ಯಾನ್ ಆಗಿಬಿಟ್ಟೈತೆ. ಎಲ್ಲ ರೂಟ್ ಎಲ್ಲ ಪರ್ಫೆಕ್ಟಾಗಿ ಗೊತ್ತು. ನಾನಂತೂ ಮ್ಯಾಪೇ ಹಾಕಿಲ್ಲ ಗುರು, ಡೈರೆಕ್ಟ್ ನಂದಿ ಹಿಲ್ಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ. ಎಮೋಷನ್ ಗುರು, ಬೆಂಗಳೂರಿಗೆ ನಂದಿ ಹಿಲ್ಸ್ ಅಂದರೆ ಪಕ್ಕಾ ಎಮೋಷನ್. ಎಷ್ಟು ಸತಿ ಹೋದ್ರು ಬೇಜಾರೇ ಆಗಲ್ಲ. ಎಲ್ಲ ವೀಕೆಂಡಲ್ಲಿ ಹೋಗ್ತಾರೆ. ನಿನ್ನೆನೇ ವೀಕೆಂಡ್ ಮುಗೀತು, ನಾವು ಇವತ್ತು ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಸೋಮವಾರ ಹೋಗ್ತಾ ಇರೋದು. ಬೇಜಾರಿಲ್ಲ ಗುರು, ಹೋಗೋದಂತ ಕನ್ಫರ್ಮ್ ಆಯ್ತು ಅಂದರೆ ಸಾಕು. ಯಾವಾಗ ಹೋದ್ರಿ ಏನು? ಓಯ್ ಸಿಕ್ಕಾಪಟ್ಟೆ ಚಳಿ ಹಿಡಿತತ್ತಲ್ಲ ಗುರು. ವೆದರು ಮಸ್ತಾಗಿ ಐತೆ ವೆದರ್ ಎಲ್ಲ. ಈ ವೆದರ್ಗೆಲ್ಲ ಹೋದರೆ ಇನ್ನೂ ಸೂಪರಾಗಿ ಇರುತ್ತೆ ನಂದಿ ಹಿಲ್ಸು. ಆಲ್ರೆಡಿ 5:45 ಆಗ್ತೈತಿ. ಇನ್ನೊಂದು 3/4 ಗಂಟೆಲಿ ನಮ್ಮ ರೆಡ್ ಬುಲ್ ಹೊಡಿಯುತ್ತಾ ನೋಡೋಣ ಬನ್ನಿ. ಫುಲ್ ವಿಡಿಯೋ ನೋಡಿ ಸಾಕು. ಇನ್ನೇನು ಹೈವೇ ಬಂದ್ಬಿಟ್ವಿ, ಇಲ್ಲಿಂದ 3/4 ಗಂಟೆ ಸಾಕು ಅನ್ಸುತ್ತೆ. ನಾನು ಗುರುವೇ ಆಲ್ರೆಡಿ ಹೆಬ್ಬಾಳ ಹತ್ರ ಹುಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ರಾತ್ರಿ ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರುತ್ತೆ. ಇವಾಗ ಏನಂದ್ರೆ ಖಾಲಿ ರೋಡ್ ಬಿದ್ದೈತಲ್ಲ ಗುರು. ಹಿಂದೆ ಖಾಲಿನೇ ಇದೆ. ಕರೆಕ್ಟು, ನಾನು ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದೀನಿ, ಖಾಲಿನೇ ಇದೆ ರೋಡ್ಗಳೆಲ್ಲ. ಅಪ್ಪ, ಬೆಳಗಿನ ಜಾವ ಎಲ್ಲಿ ನಡೆದ್ರೆ ಖಾಲಿ ಇರುತ್ತೆ. ಅದೇ ಆಪೋಸಿಟ್ ಡೈರೆಕ್ಷನ್ 12 ಗಂಟೆ ಆದಮೇಲೆ, ಸಂಜೆ 5 ಗಂಟೆ ಮೇಲೆ ನೋಡಿದ್ರೆ ನಡೆದಾಡೋಕ್ಕೆ ಜಾಗ ಇರಲ್ಲ, ಅಷ್ಟು ಟ್ರಾಫಿಕ್. ಗುರು ಹೆಬ್ಬಾಳ್ ಬ್ರಿಡ್ಜ್ ಮೇಲೆ ಸೂಪರ್ ಆಗೈತೆ. ನಮ್ಮ ರೆಡ್ ಬುಲ್ ಅವರು ಸಾಕತ್ತ ಮೇಂಟೈನ್ ಮಾಡೋರ ಗಾಡಿನ. ರೀಬೋನು 90ರಲ್ಲಿ ಹೋದ್ರು ಏನು ವೈಬ್ರೇಟೇ ಕಾಣ್ತಿಲ್ಲ ಗುರು. ಸಾಕಾಗೈತೆ ಬರ್ತಾ. ಏನು ಗುರು ಬ್ರಿಡ್ಜ್ ಮೇಲೆ ರೋಡು, ಲೈಟ್ಗಳು, ಅಪ್ಪ ಸಾಕಾಗೈತೆ ರೋಡ್ ಮಾತ್ರ. ಸುಮಾರು ದಿನ ಆಯ್ತು, ನಾನು ಒಂದು 6-7 ತಿಂಗಳು. ಹೋದ ವರ್ಷ ಎಲ್ಲ ಪ್ರತಿ ತಿಂಗಳಿಗೆ ಒಂದೊಂದು ಸತಿ ಹೋಗ್ಬಿಟ್ಟು ಬರೋನು. ಇವಾಗ ಎಲ್ಲಿ ಟೈಮ್ ಹೆಂಗೆ ಹೋಗ್ತದೆ ಅಂತಲೇ ಗೊತ್ತಾಗ್ತಲ್ಲ. ಬರೀ ಒಂದು ಟೈಮೇ ಸಿಗ್ತಾ ನಂದಿ ಹಿಲ್ಸ್ಗೆ ಹೋಗೋಕ್ಕೆ. ನನ್ನ ಮೇಲೆ ಹಣೆ ಇಟ್ಟಳು. ಎಷ್ಟು ಸತಿ ಹೋದ್ರೂ ಬೇಜಾರೇ ಆಗಲ್ಲ ಗುರು. ಆ ಥರ ಪ್ಲೇಸ್ ಅದು. ಬಟ್ ಒಂದು ಈ ಸರೌಂಡಿಂಗ್ ಬೆಂಗಳೂರಲ್ಲಿ ಆ ಥರ ಪ್ಲೇಸ್ ಬೇಕಂದರೆ ಮಿನಿಮಮ್ ಒಂದು 100-150 ಕಿಲೋಮೀಟ್ರ್ ಮೇಲೆ ಹೋದ್ರೇ ಆ ಥರ ಪ್ಲೇಸಸ್ ಸಿಗುತ್ತೆ. ಆದರೆ ಬೆಂಗಳೂರಲ್ಲಿ ಈಜಾಗಿ ಆ ಥರ ಬೇಕಂದರೆ ನಂದಿ ಹಿಲ್ಸ್ ಬಿಟ್ಟರೆ ಬೇರೆ ಯಾವುದಿಲ್ಲ ಇವರು. ಬೇರೆ ಏನೇನೋ ಐತೆ, ಆದರೆ ಬೆಳಿಗ್ಗೆ 6 ಗಂಟೆ ಹೋಗಿ ಅಲ್ಲಿ ಮಜಾ ತೊಗೊಳ್ಳೋಷ್ಟು ಅಷ್ಟೇನು ಮಜಾ ಸಿಗಲ್ಲ. ಆದರೆ ರೀಬನ್ ಸೂಪರ್ ಗುರು. 100ರಲ್ಲಿ ಹೋದ್ರೆ ಏನು ವೈಬ್ರೇಟ್ ಇಲ್ಲ. ಅದೇ ನಮ್ಮ ಹಳೆ ಕಿಂಗ್ ಏನಾದರೂ ಇತ್ತಂದರೆ 80ರಲ್ಲಿ ಕಾಯಿನ್ ಅಂತ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇದು ನನ್ನ ಫಸ್ಟ್ ಲಾಗ್ ಅನ್ಸುತ್ತೆ ರೆಡ್ ಬುಲ್ ಜೊತೆ. ಇದ್ರದ್ದಂತ ಸಪ್ರೇಟ್ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಐತೆ ರೆಡ್ ಬುಲ್ ಅಂತ. ಹೋಗಿ ಅದ್ರಲ್ಲಿ ಫಾಲೋ ಮಾಡ್ಕೊಳ್ಳಿ. ನಮ್ಮ ಹುಡುಗ ಎಡಿಟ್ ಎಲ್ಲ ಸೂಪರಾಗಿ ಹಿಂದೆ ಮಾಡಿರ್ತಾನೆ, ಸಪೋರ್ಟ್ ಮಾಡಿ. ಈ ಟೈಮಲ್ಲೆಲ್ಲ ನಂದಿ ಹಿಲ್ಸಲ್ಲಿ ಇರಬೇಕು ಅಂತ ಎಷ್ಟೋ ಸತಿ ಪ್ಲ್ಯಾನ್ ಹಾಕಿರ್ತೀರಿ, ಎಲ್ಲ ಸತಿ ಮಿಸ್ ಆಗುತ್ತೆ. ಹೇಳಲ್ಲ, ಎಲ್ಲ ಕಡೆ ಕ್ಯಾಮ್ರಾ ಫಿಟ್ ಮಾಡಿ ಇಟ್ಬಿಟ್ಟವ್ರೆ. 90-100 ಹೋಗ್ಬಿಟ್ರೆ ಸಾಕು ಫೋಟೋ ಕ್ಯಾಪ್ಚರ್ 100. ಆದರೆ ನಾವು 99 ಮೇಂಟೈನ್ ಮಾಡ್ತಾಯಿದ್ವಿ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಗುರುವೇ ಅಂತೂ ಇಂತೂ ಹಳ್ಳಿ ರೂಟಲ್ಲಿ ಹೆಂಗೋ ಬಂದ್ವಿ. ಮ್ಯಾಪ್ ನೋಡಿದೆ, ಇಲ್ಲಿ ಹಳ್ಳಿ ಜನಗಳು ಎದ್ದವ್ರೆ. ವೆದರ್ ಕೂಡ ಸಾಕತ್ತಾಗೈತೆ ಗುರು.
ರೋಡ್ ಕಡೆ ಯಾಕೆ ಎಲ್ಲ ಹಳ್ಳಿಗಳಲ್ಲಿ ಇದೇ ಥರ ಇರುತ್ತೆ. ಮನೆ ಮುಂದೆ ಒಂದೊಂದು ಕಾರು, ಇನ್ನೋವಾ, ಅಬ್ಬಬ್ಬ. ನಮ್ಮ ಪಾರ್ಟ್ನರ್ ಇದ್ದಾರೆ ಇಲ್ಲಿ. ಕೀ ಕೊಡಪ್ಪ ನಿಂದು. ಓ ಕಾಮಿಡಿ. ಗುರುವೇ, ಇವಾಗ ಜಸ್ಟ್ ಟೀ ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಮೇಲೆ ಹೋಗ್ತಾ ಇದ್ದೀವಿ. ಬರ್ತೀಯಪ್ಪ? ಬೆಟ್ಟದ ಮೇಲೆ. ಓಹೋ, ಎಲ್ಲರೂ ಅವ್ರವ್ರ ಲವರ್ ಜೊತೆ ಬರ್ತಾ ಇದ್ದಾರೆ ಗುರು ನಂದಿ ಹಿಲ್ಸ್ಗೆ. ನಾನು ಅಣ್ಣೆ ಇವನ್ ಜೊತೆ ಬರ್ತಾ ಇದ್ದೀನಿ. ನನ್ನ ಮಗನಿಗೆ ನನ್ ಬಿಟ್ರೆ ಗತಿಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿಲ್ಲ. ಅಯ್ಯೋ ಅಯ್ಯ, ಅಂತ ಲವ್ವು ಗಿವು ಎಲ್ಲ ಬೇಡ ನಮಗೆ. ಗಾಡೀಲಿ ಪೆಟ್ರೋಲ್ ಇದ್ರೆ ಸಾಕು, ಈ ಥರ ಪರಿಸರ ಇದ್ರೆ ಸಾಕು ಎಂಜಾಯ್ ಮಾಡೋಕ್ಕೆ. ಗುರುವೇ, ನಂದಿ ಹಿಲ್ಸ್ ಮೇಲೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ದಾರಿಯಲ್ಲಿ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಒಳ್ಳೆ ಸ್ಪಾಟ್ ಸಿಗುತ್ತೆ ಫೋಟೋಶೂಟ್ಗೆ. ಮೊನ್ನೆ ಫೋಟೋಶೂಟ್ ಮಾಡ್ಕೋಬೋದು. ಏರಪ್ಪ, ಏರಕ್ಕಾಗುತ್ತಾ ಆಗಲ್ವಾ? ಐಸ ಏನ್ಗಾರ ಇದೆ ವ್ಯೂ, ಸ್ವರ್ಗ ಸ್ವರ್ಗ. ಇಲ್ಲಿ ಮೇಲೆ ಇಲ್ಲ ಹಿಂಗೆ ನೋಡಿ, ಫುಲ್ ಕವರ್ ಆಗಿರುತ್ತೆ ಇಲ್ಲಿ. ಸೂಪರ್ ಆಗೈತೆ. ಓ, ಅಣ್ಣ ಏನೋ ಪೋಸ್ಟ್ ಕೊಡ್ತವ್ರ ನನ್ನ ಇಳಿ ಅಂತೇಳಿ. ಹೋ, ಸೂಪರ್ ಗುರು. ಫೋಟೋ ಹಿಡ್ಕೊಳ್ತೀನಾ ಗುರುವೇ? ಇಲ್ಲಿ 4 ಹುಡುಗಿರು ಒಂದೇ ಆಕ್ಟಿವಾದಲ್ಲಿ ಹೋಗ್ತಾ ಇದ್ದಾರೆ. ಹೆಣ್ಮಗು ಹೆಣ್ಮಗು, 1 2 3 4 ಯಪ್ಪ. ವಾಯ್ಸರ್ ಹಾಕೊಂಡ್ರೆ ಕಣ್ಣೇ ಕಾಣ್ತಾ ಇಲ್ಲ, ವಾಯ್ಸರ್ ಬಿಚ್ಚಿದ್ರೆ ವಾಯ್ಸೇ ಕೇಳ್ತಲ್ಲ. ಏನ್ ಗುರು ಇದರು? ಏನ್ ಗುರು ಇದು? ಸೂಪರ್ ಸೂಪರ್. ಫುಲ್ಲು ಫಾಗ್ ಆಗ್ಬಿಡತ್ತೆ ರೋಡ್, ಫುಲ್ಲು ಫಾಗು. ಗಾಡಿ ನಿಲ್ಸ್ಬಿಟ್ಟಾರಲ್ಲ ಫೋಟೋಶೂಟ್ಗೆ. ನಿಲ್ಸೆ. ಓಹೋ, ರೋಡೇ ಕಾಣ್ತಿಲ್ಲ. ಸೂಪರ್. ಓಯ್ ಲೈಟ್ ಮಾತ್ರ ಕಾಣ್ತೈತೆ. ಸೂಪರ್ ವೆದರ್ ಗುರು. ಇವಾಗ ಮಾತ್ರ ಚಿಂದ್ಯಾಗ ಐತೆ. ಏಯ್ ಮುಂದೆ ಏನು ಕಾಣ್ತಾನೆ ಇಲ್ವಲ್ಲ? ಅಯ್ಯೋ ಯಪ್ಪ, ವೈದಾರ್ ತೆಗೆದುಬಿಡ್ಲಿ. ಓಹೋ, ಹನಿ ಮಳೆ. ಓ, ಸೈಡ್ ಬಿರ್ಲಾ. ಸೂಪರ್. ಏನಿಗಿರು, ರೋಡೇ ಕಾಣ್ತಾ ಇಲ್ಲ. ಸೂಪರ್ ಗುರು, ಇಂಥ ವೆದರು. ಗುರುವೇ, ಇಲ್ಲೊಂದು ಜಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಫೋಟೋ ಶೂಟ್ಗೆಲ್ಲ ಸೂಪರ್ ಆಗೈತೆ ಪ್ಲೇಸು. ಒಂದು 50 ಮೀಟ್ರಿಗೆ ಫುಲ್ ಫಾಗ್ ಗೊತ್ತಾಗುತ್ತೆ. ಮೇಲೆ ಫುಲ್ಲು ಫಾಗು. ಓಹೋ, ಏನು ಗುರು ಇದು? ಕೊಡೈಕೆನಾಲ್ ತಮಿಳ್ನಾಡಲ್ಲಿ ಇದೆಯಲ್ಲ, ಅದಕ್ಕಿಂತ ಮಸ್ತ್ ಆಗೈತೆ. ನಮ್ಮ ಹುಡುಗ ಕ್ಯಾಮ್ರಾ ಏನೋ ರೆಡಿ ಮಾಡ್ತಾವನೆ ಮಾಡಿ. ಸೂಪರ್ ಆಗೈತೆ. ಜುಲೈ ತಿಂಗಳಲ್ಲಿ ಏನು ಸೂಪರ್ ಆಗೈತೆ ಗುರು. ಮರ ಮೇಲೆ ಗುರುವೇ, ಇಲ್ಲಿ ಹಾಗೆ ನಂದಿ ದೇವ್ರನ್ನ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು ಇಷ್ಟು ದೊಡ್ಡ ಬಸವ ಇದ್ದಾರೆ ಅಂತ. ಅಲ್ಲಿ ಅರ್ಚಕರು ಯಾರಾದರೂ ಬೇಕಂದ್ರೆ ನೀವೇ ಕಾಲ್ ಮಾಡ್ಕೋಬೋದಂತೆ. ಆದರೆ ಯಾರಿಲ್ಲ, ಬಂದ್ಬಿಟ್ಟು ಒಳಗಡೆ ನೋಡ್ಕೊಂಬರ್ಬೋದು. ನಾವು ಶಿವ ಅಂತ ಹಾಗೆ ಬಂದುಬಿಟ್ಟಿದ್ದೀವಿ. ನಿಮ್ಗೇನಾದರೂ ಅರ್ಚಕರು ಬೇಕಂದರೆ ಅರ್ಚಕರ ಅವ್ರ ನಂಬರ್ ಇದೆ, ನೋಡ್ಕೊಳ್ಳಿ. ಫುಲ್ಲು ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀವಿ ಗುರು. ಸೂಪರ್ ಆಗುತ್ತೆ. ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇರುತ್ತೆ ಸುತ್ಕೊಂಡು. ಸೂಪರ್ ಆಗಿರುತ್ತೆ. ಹೋಗಿ ಬನ್ನಿ, ಮೇನ್ ಸ್ಪಾಟ್ಗೆ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಬಂತು. ಏನು ಗುರು, ನಂದಿ ಹಿಲ್ಸ್ ತಗೊಂಡು ಬಂದಿದ್ಯಾ? ಹಾಂ,
ಏ ಗುರು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಏ ಜಾಕಿಂಗ್